ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ನೀವ್ ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಾಶ್ಮಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದ್ ಬೇಡ, ಬನ್ನಿ ಇವತ್ತಿನ ನಿಮ್ಮ ರಾಶಿಲಿ ಏನಿದೆ, ಹಾಗೆ ಇವತ್ತು ಫುಲ್ ಡೇ ನೀವ್ ಹೇಗಿರ್ತೀರಾ, ನಿಮ್ ಭವಿಷ್ಯ ಇವತ್ತು ಏನ್ ಹೇಳುತ್ತೆ ಅನ್ನೋದನ್ನ ನಾನ್ ಹೇಳ್ತಾ ಇದ್ದೀನಿ. ಸೊ ಬೇಗ 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 ಕೇಳಿಸ್ಕೊಂಡ್ಬಿಡೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವ್ರಿಗೆ ಇವತ್ತು ಯಾರಾದ್ರೂ ಉದ್ಯಮಿಯಾಗಿದ್ರೆ ಅವ್ರಿಗೆ ಇವತ್ತು ತುಂಬಾನೇ ಲಾಭ ಇರುತ್ತೆ, ಹಾಗೆ ನಿಮ್ ಲವ್ ಲೈಫ್ ಅಲ್ಲೂ ತುಂಬಾ ಖುಷಿಯಾಗಿರ್ತೀರಾ. ಇನ್ನು ವೃಷಭ ರಾಶಿಯವರು ಇವತ್ತು ನಿಮ್ಮ ಮೇಲಿನವರಾಗ್ಲಿ ಅಥವಾ ನಿಮ್ಮ ಕೋ ವರ್ಕರ್ಸ್ ಜೊತೆ ಕೆಲಸ ಮಾಡೋರು ಯಾರೇ ಆಗಿರ್ಲಿ, ನಿಮ್ ಕೆಲ್ಸನ ಗುರುತಿಸ್ತಾರೆ, ಹಾಗೆ ನಿಮ್ಮನ್ನ ತುಂಬಾನೇ ಅಪ್ರಿಶಿಯೇಟ್ ಮಾಡ್ತಾರೆ ಇವತ್ತು. ಸೊ ನಿಮ್ ದಿನ ಇವತ್ತು ತುಂಬಾ ಚೆನ್ನಾಗಿದೆ. ಇನ್ನು ಮಿಥುನ ರಾಶಿಯವ್ರಿಗೆ ಇವತ್ತು ಬರೀ ದುಡ್ಡಿಂದ ನೀವು ಖುಷಿ ಆಗದೆ ನಿಮ್ಮ ಫ್ರೆಂಡ್ಸ್ ಇಂದಾನು ಕೂಡ ನೀವು ತುಂಬಾನೇ ಖುಷಿಯಾಗಿರ್ತೀರಾ. ಇವತ್ತು ನಿಮ್ಮ ಫ್ರೆಂಡ್ಸ್ ನಿಮ್ಮನ್ನ ತುಂಬಾನೇ ಖುಷಿಯಾಗಿ ನೋಡ್ಕೋತಾರೆ. ಇನ್ನು ಕರ್ಕಾಟಕ ರಾಶಿಯವ್ರಿಗೆ ಇವತ್ತು ನಿಮ್ಮ ಕೌಟುಂಬಿಕ ಪರಿಸ್ಥಿತಿಗಳು ಅಷ್ಟೇನು ಚೆನ್ನಾಗಿರಲ್ಲ. ಸೊ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗತ್ತೆ. ಸೊ ದಯವಿಟ್ಟು ಸ್ವಲ್ಪ ನಿಮ್ ತಾಳ್ಮೆಯಿಂದ ಇದ್ರೆ ಒಳ್ಳೇದು. ಇನ್ನು ಸಿಂಹ ರಾಶಿಯವ್ರಿಗೆ ಇವತ್ತು ನೀವ್ ಯಾವ್ದೇ ಒಂದು ಕೆಲಸ ಮಾಡ್ಬೇಕಾದ್ರೂ ಸ್ವಲ್ಪ ತೊಂದರೆಗಳಾಗೋ ಚಾನ್ಸಸ್ ಇದೆ. ಆದಷ್ಟು ಆ ತೊಂದರೆಗಳಿಂದ ದೂರ ಇರೋದಕ್ಕೆ ಎಚ್ಚರಿಕೆ ವಹಿಸಿದ್ರೆ ತುಂಬಾನೇ ಒಳ್ಳೇದು. ಇನ್ನು ಕನ್ಯಾ ರಾಶಿಯವರು ಇವತ್ತು ನೀವ್ ಯಾವ್ದೇ ಒಂದು ಹೆಜ್ಜೆ ಇಟ್ರು ಅದರಿಂದ ಏನೋ ಒಂದು ತಪ್ಪಾಗತ್ತೆ. ಆ ತಪ್ಪು ಒಂದು ದೊಡ್ಡ ಅನಾಹುತಕ್ಕೆ ಕಾರಣ ಆಗ್ಬೋದು. ಸೊ ದಯವಿಟ್ಟು ಹುಷಾರಾಗಿರಿ, ತುಂಬಾನೇ ಜಾಗರೂಕರಾಗಿದ್ರೆ ನಿಮ್ಗೆ ಒಳ್ಳೇದು. ಇನ್ನು ತುಲಾ ರಾಶಿಯವರು ಇವತ್ತು ನಿಮ್ಮ ಹಣಕಾಸಿನ ಅಂಶಗಳು ತುಂಬಾ ಸಾಮಾನ್ಯವಾಗಿರುತ್ತೆ, ಅಷ್ಟೇನು ಫಿನಾನ್ಷಿಯಲಿ ಸ್ಟ್ರಾಂಗ್ ಇರಲ್ಲ, ಜೊತೆಗೆ ಸ್ವಲ್ಪ ಹಣಕಾಸಿನ ತೊಂದರೆಗಳಿರತ್ತೆ, ತಲೆ ಕೆಡಿಸ್ಕೋಬೇಡಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ಇವತ್ತು ನೀವು ಹೊಸ ವ್ಯಾಪಾರ ಮಾಡಕ್ಕೆ ಶುರು ಮಾಡಿ, ಹಾಗೆ ಯಾವ್ದಾದ್ರು ಪಾರ್ಟ್ನರ್ಶಿಪ್ ಅಲ್ಲಿ ನೀವು ಬಿಸ್ನೆಸ್ ಮಾಡೋ ಚಾನ್ಸಸ್ ಇದೆ. ಹಾಗೆ ನಿಮ್ ಲವ್ ಲೈಫ್ ಆಗಸ್ಟ್ ಆದ್ಮೇಲೆ ಬೇರೆನೆ ಒಂದು ಟ್ವಿಸ್ಟ್ ತಗೊಳತ್ತೆ. ಜೊತೆಗೆ ಇವತ್ತು ನೀವು ನಿಮ್ಮ ಪಾರ್ಟ್ನರ್ ಜೊತೆ ಒಳ್ಳೆ ಟೈಮ್ ಅನ್ನ ಸ್ಪೆಂಡ್ ಮಾಡ್ತೀರಾ. ಇನ್ನು ಧನು ರಾಶಿಯವರು ಇವತ್ತು ನೀವು ನಿಮ್ಮ ಶತ್ರುಗಳನ್ನ ಮೀರಿ ನೀವು ನಡೀತೀರಾ, ಅವರಿಗೆ ಕಾಂಪಿಟೇಷನ್ ಕೊಡೋ ತರ ಏನೋ ಒಂದು ಒಳ್ಳೆ ಕೆಲಸನ ಮಾಡ್ತೀರಾ. ಆದ್ರೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗತ್ತೆ, ನಿಮ್ ಹೆಲ್ತ್ ಅನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡ್ರೆ ಒಳ್ಳೇದು. ಇನ್ನು ಮಕರ ರಾಶಿಯಲ್ಲಿ ಇವತ್ತು ಜವಾಬ್ದಾರಿ ನಿಭಾಯಿಸೋ ಭರದಲ್ಲಿ ಸಾಮಾಜಿಕ ಜೀವನ ಹಾಗೆ ನಿಮ್ಮ ರಿಲೇಟಿವ್ಸ್ ಅನ್ನ ಮರಿಬೇಡಿ. ರೆಸ್ಪಾನ್ಸಿಬಿಲಿಟಿ ಇರತ್ತೆ, ಬಟ್ ಯಾವ್ದನ್ನೇ ಆಗ್ಲಿ ತೀರಾ ಅತಿಯಾಗಿ ತಗೋಬೇಡಿ. ಬಟ್ ಏನೇ ಆದ್ರೂ ನಿಮ್ ಅದೃಷ್ಟ ಮಾತ್ರ ನಿಮ್ಮನ್ನ ಇವತ್ತು ಕೈ ಬಿಡಲ್ಲ, ನಿಮ್ಗೆ ಒಳ್ಳೇದಾಗತ್ತೆ. ಇನ್ನು ಕುಂಭರಾಶಿಯವರು ಇವತ್ತು ನೀವು ನಿಮ್ ಪಾರ್ಟ್ನರ್ ಹೇಳಿದ ಮಾತನ್ನೆಲ್ಲ ಕೇಳ್ತಾನೆ ಬರ್ತಾ ಇರ್ತೀರಾ. ಕೊನೆಗೆ ಇವತ್ತು ನಿಮ್ಗೆ ರಿಯಲೈಸ್ ಆಗತ್ತೆ, ಕೆಲವೊಂದು ಮಾತುಗಳನ್ನ ಕೇಳಿ ನಾನು ತಪ್ಪು ಮಾಡಿದೆ ಅಂತ ನಿಮ್ಗೆ ರಿಯಲೈಸ್ ಆಗತ್ತೆ. ಇವತ್ತು ಸ್ವಲ್ಪ ನೀವು ಪೇಷನ್ಸ್ ಅಲ್ಲಿ ಇದ್ರೆ ತುಂಬಾನೇ ಒಳ್ಳೇದು. ಇನ್ನು ಕೊನೆಯದಾಗಿ ಮೀನರಾಶಿಯವರಿಗೆ ಇವತ್ತು ಸ್ವಲ್ಪ ಜಂಬ ಜಾಸ್ತಿ ಇರತ್ತೆ. ನಾನು ಒಬ್ಬರೇ ಕೆಲಸ ಮಾಡೋದು, ಬೇರೆ ಯಾರು ಕೆಲಸನೇ ಮಾಡಲ್ಲ ಅನ್ನೋ ತರ ಬೀಗ್ತಾ ಇರ್ತೀರಾ, ಅದು ನಿಮ್ಗೆ ಒಳ್ಳೇದಲ್ಲ. ಹಾಗೆ ಯಾರಾದ್ರೂ ನಿಮ್ಗೆ ಬೈದೋ ಅಥವಾ ಗದರಿ ಏನಾದ್ರೂ ಹೇಳಿದ್ರೆ ಅದ್ರ ಹಿಂದೆ ಅವ್ರಿಗೆ ಒಳ್ಳೆ ಇಂಟೆನ್ಷನ್ ಇರುತ್ತೆ ನಿಮ್ ಮೇಲೆ, ಕೋಪ ಮಾಡ್ಕೋಬೇಡಿ, ಅದನ್ನ ಚೆನ್ನಾಗಿ ರಿಸೀವ್ ಮಾಡ್ಕೊಳ್ಳಿ. ಕೇಳಿದ್ರಲ್ಲ, ಇವೆಷ್ಟು ನಿಮ್ಮ 12 ರಾಶಿಗಳ ದಿನ ಭವಿಷ್ಯ. ಯಾವ್ದಕ್ಕೂ ಟೆನ್ಷನ್ ಮಾಡ್ಕೊಳ್ದೆ ಕೂಲ್ ಆಗಿ ಚಿಲ್ ಆಗಿ ಇರಿ ಅಂತ ಹೇಳ್ತಾ, ಇನ್ನಷ್ಟು ಸುದ್ದಿಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ. ಹಾಗೆ ಮತ್ತಷ್ಟು ಸುದ್ದಿಗಳಿಗೆ ನೀವೇನ್ ಮಾಡ್ಬೇಕು, ಹೀಗೆ ನೋಡ್ತಾ ಇರ್ಬೇಕು ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಅಂಡ್ ಈ ನಮ್ಮ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹ್ಯಾವ್ ಅ ಗ್ರೇಟ್ ಡೇ.